ಕಾಲ ಯಾರಿಗೂ ಕಾಯಲ್ಲ ಅಂತಾರೆ. ಆದರೆ ಆ ಕಾಲವನ್ನು ನಿಯಂತ್ರಿಸುವ ಶಕ್ತಿ ಯಾರಿಗಿದೆ ಗೊತ್ತಾ? ನಮ್ಮ ಜೀವನದ ಕಷ್ಟಗಳು, ಭಯ ಮತ್ತು ಅನಿಶ್ಚಿತತೆಗೆ ಅಂತ್ಯ ಆಡುವ ಆ ದೇವನೇ ಮಹಾಕಾಲ, ಕಾಲಭೈರವ. ಬರುವ ಏಪ್ರಿಲ್ 10ರಂದು ಒಂದು ವಿಶೇಷ ದಿನ ಬರ್ತಾ ಇದೆ. ಅಂದು ನೀವು ಮಾಡುವ ಒಂದು ಸಣ್ಣ ಕೆಲಸ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಯಾಕೆ ಆ ದಿನ ಇಷ್ಟು ಪವರ್ಫುಲ್? ಕಾಲಭೈರವನ ಉಗಮದ ಹಿಂದಿರೋ ಆ ರೋಚಕ ಸತ್ಯವೇನು? ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕೆ ಅಂದರೆ ಅರ್ಧ ಮಾಹಿತಿಗಿಂತ ಪೂರ್ಣ ಭಕ್ತಿ ನಿಮ್ಮನ್ನು ಕಾಪಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ದೇಗುಲ ದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶಿವನ ರೌದ್ರ ರೂಪ, ಕಾಶಿಯ ಅಧಿಪತಿ, ಕಾಲವನ್ನೇ ನಿಯಂತ್ರಿಸುವ ಕಾಲಭೈರವನ ಜನ್ಮ ವೃತ್ತಾಂತ ನಿಮಗೆ ಗೊತ್ತಾ? ಪ್ರತಿ ತಿಂಗಳು ಬರುವ ಕಾಲಾಷ್ಟಮಿ ಯಾಕೆ ಅಷ್ಟು ವಿಶೇಷ? ಕಾಲಾಷ್ಟಮಿಯ ದಿನ ಪಠಿಸಬೇಕಾದ ಮಂತ್ರವೇನು? ಈ ಎಲ್ಲ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ. ಕಾಲಭೈರವನು ಶಿವನ ಅತ್ಯಂತ ಉಗ್ರ ಮತ್ತು ರಕ್ಷಣಾತ್ಮಕ ರೂಪವಾಗಿದ್ದು, ಸಮಯದ ನಿಯಂತ್ರಕ ಮತ್ತು ಕಾಶಿ ಕ್ಷೇತ್ರದ ಕೊತ್ವಾಲ ಎಂದು ಪರಿಗಣಿಸಲಾಗಿದೆ. ಬ್ರಹ್ಮನ ಅಹಂಕಾರವನ್ನು ಅಡಗಿಸಲು ಶಿವನು ತನ್ನ ಕೋಪದಿಂದ ಸೃಷ್ಟಿಸಿದ ಈ ರೂಪ. ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿ ಪಾಪ ಪರಿಹಾರಕ್ಕಾಗಿ ಕಾಶಿಯಲ್ಲಿ ನೆಲೆಸಿದ್ದಾನೆ. ಭೈರವನು ದುಷ್ಟ ಶಕ್ತಿಗಳ ಸಂಹಾರಕ ಮತ್ತು ಭಕ್ತರ ಪಾಲಕ. ಪುರಾಣಗಳ ಪ್ರಕಾರ ಕಾಲಭೈರವನ ಉಗಮದ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ಒಮ್ಮೆ ಬ್ರಹ್ಮದೇವ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಎಂಬ ವಾದ ನಡೆಯುತ್ತದೆ. ಈ ವೇಳೆ ಬ್ರಹ್ಮದೇವನು ತನ್ನ 5ನೇ ಮುಖದಿಂದ ಶಿವನ ಬಗ್ಗೆ ಅಹಂಕಾರದ ಮಾತುಗಳನ್ನಾಡುತ್ತಾನೆ. ಬ್ರಹ್ಮನ ಅಹಂಕಾರವನ್ನು ಅಡಗಿಸಲು ಶಿವನು ಅತ್ಯಂತ ಭಯಾನಕ ರೂಪವನ್ನು ತಾಳುತ್ತಾನೆ. ಅದೇ ಕಾಲಭೈರವ ರೂಪ. ಈ ಭೈರವ ರೂಪವು ತನ್ನ ಉಗುರಿನಿಂದ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿ ಹಾಕುತ್ತದೆ. ಬ್ರಹ್ಮನ ಅಹಂಕಾರ ನಾಶವಾಗುತ್ತದೆ. ಆದರೆ ಬ್ರಹ್ಮ ಹತ್ಯೆ ದೋಷ ನಿವಾರಣೆಗಾಗಿ ಭೈರವನು ಕಾಶಿಗೆ ತೆರಳಿ ಅಲ್ಲಿ ನೆಲೆಸುತ್ತಾನೆ ಎನ್ನಲಾಗುತ್ತದೆ. ಈ ಕಾಲಾಷ್ಟಮಿ ಎಂದರೇನು? ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯನ್ನು ಕಾಲಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಅದರಲ್ಲಿಯೂ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಕಾಲಭೈರವ ಜಯಂತಿ ಎಂದು ಕರೆಯಲಾಗುತ್ತದೆ. ಕಾಲಕ್ಕೆ ಅಧಿಪತಿಯಾದ ಈತನನ್ನು ಪೂಜಿಸಲು ಈ ದಿನ ಅತ್ಯಂತ ಪ್ರಶಸ್ತ. ಕಾಲಭೈರವನನ್ನು ಪೂಜಿಸುವುದರಿಂದ ಆಗುವ ಲಾಭಗಳೇನು ಅಂತ ತಿಳ್ಕೋಬೇಕಾ? ಹಾಗಾದರೆ ಕೇಳಿ. ಸಾವು ಮತ್ತು ಸಂಕಷ್ಟಗಳ ಭಯ ದೂರವಾಗುತ್ತದೆ. ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ಮತ್ತು ಶತ್ರುಗಳ ಬಾಧೆ ನಿವಾರಣೆಯಾಗುತ್ತದೆ. ವಿಶೇಷವಾಗಿ ಶನಿ ದೋಷ ಮತ್ತು ರಾಹುಕೇತು ದೋಷ ಇರುವವರು ಕಾಲಭೈರವನ ಆರಾಧನೆ ಮಾಡುವುದು ಬಹಳ ಉತ್ತಮ. ಇನ್ನು ಕಾಲಾಷ್ಟಮಿಯ ದಿನ ಅನುಸರಿಸಬೇಕಾದ ಆಚರಣೆಗಳೇನು ಅಂತ ತಿಳ್ಕೊಬೇಕಾ? ತುಂಬನೇ ಸರಳ. ನಿಮ್ಮ ಮನೆಯಲ್ಲಿ ಶಿವನ ಲಿಂಗವಿದ್ದರೆ ಆ ಲಿಂಗಕ್ಕೆ ಎಣ್ಣೆ ಅಥವಾ ಪಂಚಾಮೃತ ಅಭಿಷೇಕ ಮಾಡೋದು ತುಂಬನೇ ಶ್ರೇಷ್ಠ. ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕು. ಹಾಗೆ ದೇವರಿಗೆ ಉದ್ದಿನ ವಡೆ ಅಥವಾ ಬೆಲ್ಲದ ಅನ್ನವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಕಾಲಭೈರವನ ವಾಹನ, ಅದರಲ್ಲಿಯೂ ಸಾಧ್ಯವಾದರೆ ಕಪ್ಪು ನಾಯಿಗೆ ಆಹಾರ ನೀಡುವುದು ಅತ್ಯಂತ ಪುಣ್ಯದಾಯಕ. ಕಾಲಾಷ್ಟಮಿಯ ದಿನ ಕಾಲಭೈರವ ಅಷ್ಟಕಮನ್ನು ಪಠಿಸಬೇಕು ಅಥವಾ ಒಮ್ಮೆಯಾದರೂ ಅಷ್ಟಕಂನ ಕೇಳಿಸ್ಕೊಳ್ಬೇಕು. ಇನ್ನು ಸರಳವಾಗಿ ಒಂದು ಮೂಲ ಮಂತ್ರವನ್ನು ಹೇಳ್ಕೊಡ್ತೀನಿ. ಅದನ್ನು ನೀವು 108 ಬಾರಿ ಪಠಿಸಬಹುದು. ಓಂ ರೀಂ ಬಂ ಬಟುಕಾಯ ಅಪದುದ್ದಾರಾಯಣ ಕುರು ಕುರು ಬಟುಕಾಯ ರೀಂ ಓಂ ಸ್ವಾಹ. ಅಥವಾ ಇನ್ನೂ ಸರಳವಾಗಿ ಓಂ ಕಾಲಭೈರವಾಯ ನಮಃ. ಈ ಒಂದು ಮಂತ್ರವನ್ನು 108 ಬಾರಿ ಜಪಿಸಬೇಕು. ಈಗ ಕಾಲಭೈರವಾಷ್ಟಕಂನ ಹೇಳ್ತೀನಿ, ಅದನ್ನು ಕೇಳಿಸ್ಕೊಳ್ಳಿ. ನಿಮಗೂ ಕಾಲಭೈರವಾಷ್ಟಕಂ ಗೊತ್ತಿದ್ರೆ ಅದನ್ನು ನನ್ನ ಜೊತೆ ನೀವು ಹೇಳಿ. ಹಾಗಾದರೆ ಸ್ಟಾರ್ಟ್ ಮಾಡೋಣವಾ? ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿಯೋಗಿ ಬೃಂದವಂದಿತಂ ದಿಗಂಬರಂ
काशिकापुरादिनाथ कालभैरवं भजे। भानुकोटि भास्वरं भवाब्धितारकं परं नीलकण्ठमित्सुतार्कदायकं त्रिलोचनं कालकालमम्बुजाक्षमस्तशूलमक्षरं काशिकापुरादिनाथ कालभैरवं भजे। शूलटङ्कपाशदण्डपाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्तताण्डवप्रियं काशिकापुरादिनाथ कालभैरवं भजे। भुक्तिमुक्तिदायकं प्रशस्तचारुविग्रहं भक्तवत्सलं स्थिरं समस्तलोकविग्रहं निक्विणिङ्मनोघ्नहेमकिङ्किणीलसत्कटिं काशिकापुरादिनाथ कालभैरवं भजे। धर्मसेतुपालकं त्वधर्ममार्गनाशनं कर्मपाशमोचकं सुशर्मदायकं विभुं स्वर्णवर्णकेशपाशशोभिताङ्गं निर्मलं काशिकापुरादिनाथ कालभैरवं भजे। रत्नपादुकाप्रभाभिरामपादयुग्मकं नित्यमाद्वितीयमिष्टदैवतं निरञ्जनं मृत्युदर्पनाशनं करालदष्ट्रभूषणं काशिकापुरादिनाथ कालभैरवं भजे। अट्टहासभिन्नपद्मजाण्डकोशसन्ततिं दुष्टिपातनष्टपापजालमुग्रशासनम् अष्टसिद्धिदायकं कपालमालिकाधरं काशिकापुरादिनाथ कालभैरवं भजे। भूतसङ्गनायकं विशालकीर्तिदायकं काशीवासलोकपुण्यपापशोधकं विभुं नीतिमार्गकोविदं पुरातनं जगत्पतिं काशिकापुरादिनाथ कालभैरवं भजे। कालभैरवाष्टकं पठन्ति हे मनोहरं ज्ञानमुक्तिसाधकं विचित्रपुण्यं वर्धनं शोकमोहदैन्यलोभकोपतापनाशनं ते प्रयन्ति कालभैरवाङ्घ्रिसन्निधं ध्रुवं काशिकापुरादिनाथ कालभैरवं भजे। काशिकापुरादिनाथ कालभैरवं भजे। ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಕಾಲ ಎಂಬುದು ಎಲ್ಲರಿಗೂ ಅಮೂಲ್ಯ. ಆ ಕಾಲವನ್ನು ನಿಯಂತ್ರಿಸುವ ಕಾಲಭೈರವನ ಕೃಪೆ ನಿಮ್ಮ ಮೇಲಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ವಿಷಯಕ್ಕಾಗಿ ನಮ್ಮ ದೇಗುಲಧಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕಮೆಂಟಿನಲ್ಲಿ ಜೈ ಮಹಾಕಾಲ್ ಅಥವಾ ಜೈ ಕಾಲಭೈರವ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ. ಜೈ ಮಹಾಕಾಲ್.